ತ್ರಿನೇತ್ರ, ಥರ್ಡ್ ಐ, ಗಾಂಧಾರಿ ಇದೆಲ್ಲ ಒಂದು 3 ವರ್ಷದಿಂದ ಕೇಳ್ತಾನೇ ಇದ್ದೀನಿ. ನನ್ನ ಮಗಳು 1 ವರ್ಷದಿಂದ ಅಮ್ಮ ನಾನು ಇದಕ್ಕೆ ಸೇರ್ಕೋಬೇಕು ಅಂದ್ಲು. ನಾನೇನೋ ಅಷ್ಟು ಇಂಟ್ರೆಸ್ಟ್ ತೋರಿಸಿಲ್ಲ. ಒಂದು 5 ತಿಂಗಳ ಹಿಂದ್ಗಡೆ ಸೇಮ್ ವಿಡಿಯೋ ನೋಡುವಾಗ ಏನಪ್ಪ ನೋಡೋಣ ಅಂತ ಹೀಗೆ ಸರ್ಚ್ ಹಾಕಿದೆ. ಇದರ ಸುಳ್ಳು ಮಾರ್ಕೆಟಿಂಗ್ಗೋಸ್ಕರ ಮಾಡ್ತಾರೆ, ಇದೊಂದು ಮ್ಯಾಜಿಕ್ಕು ಅಂತ ಬೇರೆ ಬೇರೆ ಥರ ಎಲ್ಲ ರಿವ್ಯೂ ಇತ್ತು. ಅದರಲ್ಲಿ ಪಾಸಿಟಿವ್ ರಿವ್ಯೂಸ್ ಕೂಡ ಇತ್ತು. ತುಂಬ ಚೆನ್ನಾಗಿದೆ, ಇದನ್ನು ಮಾಡೋದ್ರಿಂದ ಮಕ್ಕಳಿಗೆ ತುಂಬ ಉಪಯೋಗ ಇದೆ ಅಂತಲೂ ಇತ್ತು. ನೋಡೋಣ, ಎಲ್ಲೆಲ್ಲೋ ಏನೇನೋ ಮಾಡಿಸಿರ್ತೀವಿ ನಮ್ಮ ಮಕ್ಕಳಿಗೆ ಉಪಯೋಗಕ್ಕೆ ಬರದೇ ಇರೋದನ್ನೆಲ್ಲ, ಇದರಿಂದ ಏನಾದರೂ ಉಪಯೋಗ ಆದರೆ ಆಗಲಿ ಅಂತ ಹಾಕಿದೆ. ಒಂದು 15 ದಿನ ನನ್ನ ಮಗಳಿಗೆ ಧ್ಯಾನ ಮಾಡೋದು ಕಷ್ಟ ಆಗಿತ್ತು. ಏನೂ ಕಾಣಿಸ್ತಾ ಇಲ್ಲಮ್ಮ ಕಣ್ಣು ಮುಚ್ಚಿದ್ರೆ ಅಂತ ಅಳ್ತಾ ಇದ್ಲು. ಆಮೇಲೆ ಹರ್ಗಿ ಸರ್ ಅವರ ಸಹಾಯದಿಂದ ಎಲ್ಲನೂ ಚೆನ್ನಾಗಿ ಹೇಳೋದಕ್ಕೆ ಸ್ಟಾರ್ಟ್ ಮಾಡಿದ್ಲು. ಅವಳಿಗೆ ಎಲ್ಲನೂ ಚೆನ್ನಾಗೇ ಕಾಣಿಸ್ತಾ ಇತ್ತು. ಕಣ್ಣು ತೆರೆದ್ರೆ ಏನು ನೋಡ್ಬೋದು ಅದನ್ನೆಲ್ಲವನ್ನು ಕಣ್ಣು ಮುಚ್ಕೊಂಡೇ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ನಮ್ಮ ಮನೆಯವರೇ ನಂಬ್ತಾ ಇರಲಿಲ್ಲ, ಇವಳೇನೋ ಸುಳ್ಳು ಹೇಳ್ತಾ ಇರಬೇಕು ಅಂತ. ಆಮೇಲೆ ಅವ್ರ ಕಣ್ಣು ಮುಂದೆನೇ ನಾನು ಹತ್ತಿ ಹಾಕಿ ಒಂದು 2-3 ಸುತ್ತು ಬಟ್ಟೆನೆಲ್ಲ ಹಾಕಿ ಮಾಡಿದವಾಗ ಅವರು ಆಶ್ಚರ್ಯಪಟ್ಟರು. ಸ್ಪೂನ್ ಕೂಡ ಬರೀ ಕಣ್ಣಿನಿಂದ ಬೆಂಡ್ ಮಾಡ್ಬೋದು ಅಂತ ನೋಡಿ ನಾವೆಲ್ಲರೂ ಆಶ್ಚರ್ಯಗೊಂಡ್ವಿ. ಅಷ್ಟೇ ಅಲ್ಲ, ನಮ್ಮ ಭಾರತೀಯ ಶಿಕ್ಷಣ ಪದ್ಧತಿಲಿ ಇಷ್ಟೆಲ್ಲ ಚೆನ್ನಾಗಿರೋ ಮೆಥಡ್ಸ್ ಇದೆ, ಅದ್ಭುತಗಳಿವೆ ಅಂತ ನೋಡಿ ನಮಗೆ ತುಂಬ ಖುಷಿ ಆಯಿತು. ಜ್ಞಾನಚೇತನ ವಿದ್ಯಾ ಕೇಂದ್ರದವರು ಇಂಥದ್ದೊಂದು ಅದ್ಭುತವಾದ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ನಿಮಗೆ ಧನ್ಯವಾದಗಳು.